ನಿಜವಾಗ್ಲೂ ಅವಳಿಗೆ ನಿನ್ ಮೇಲೆ ಪ್ರೀತಿ ಇದ್ರೆ ಹೋಗ ಅವಳನ್ನ ಕರ್ಕೊಂಡ್ ಬಾ. ಇನ್ನು 3 ತಿಂಗಳಲ್ಲಿ ನಿನ್ ಮದ್ವೆ ಆಗ್ಬೇಕು ಅಂತ ಹೇಳಿದಾರಲ್ಲ, ಅವಳು ಈ ಮದ್ವೆಗೆ ಒಪ್ಕೊಂಡ್ರೆ ನಾನು ನನ್ನ ನಿರ್ಧಾರನ ಬದಲಾಯಿಸ್ಕೋತೀನಿ. ಯಾಕೆ ಸರ್ಸು ಹೀಗ್ ಮಾತಾಡ್ತಿದ್ಯಾ? ಸಡನ್ ಆಗಿ ಹೋಗಿ ಕರ್ಕೊಂಡ್ ಬಂದು ಅವಳ ಕೈಲಿ ಹೇಳ್ಸು ಅಂದ್ರೆ ಹೇಗಾಗತ್ತೆ? ಸ್ವಲ್ಪ ಟೈಮ್ ಕೊಡು, ನಾನು ಹೇಳಿಸ್ತೀನಿ. ಕೊಡೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ. ನನ್ನ ಕಣ್ಮುಂದೆನೆ ನನ್ ಮಗನ್ ಜೀವನ ಹಾಳಾಗ್ತಾ ಇದ್ರೆ ನೋಡ್ಕೊಂಡು ಸುಮ್ನೆ ಇರುವಂತ್ಯಾ? ನೋಡು, ಇಷ್ಟು ದಿನ ನಾನ್ ನಿನ್ ಮಾತು ಕೇಳಿದೀನಿ, ಇವತ್ತು ನೀನ್ ನನ್ ಮಾತು ಕೇಳ್ಬೇಕು. ನೀನು ತುಳಸಿನ ಮದ್ವೆ ಮಾಡ್ಕೋಬೇಕು ಅಷ್ಟೇ. ಸರ್ಸು, ನೀನೇನು ಮಾತಾಡ್ಬೇಡ. ನಾನ್ ನಿರ್ಧಾರ ಮಾಡಿದೀನಿ, ನಿಂಗೂ ತುಳಸಿಗೂ ನಿಶ್ಚಿತಾರ್ಥ ಫಿಕ್ಸ್ ಮಾಡ್ತೀನಿ. ಇದ್ರ ಮೇಲೂ ನೀನೇನಾದ್ರೂ ನಿರ್ಧಾರ ತಗೊಂಡ್ರೆ ನನ್ನ ನಿರ್ಧಾರ ಬೇರೆನೇ ಇರುತ್ತೆ. ಧ್ರುವ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಮೈನಾ ಈ ರೀತಿ ಮಾಡಬಾರ್ದಾಗಿತ್ತು. ನೀನು ಮೈನಾನ ತಲೆಯಲ್ಲಿ ಇಟ್ಕೊಂಡಿರೋದಕ್ಕಿಂತ ನಿಮ್ಮಮ್ಮನ್ನ ನೀನು ಮನಸ್ಸಲ್ಲಿ ಇಟ್ಕೊಂಡು ಅವ್ರ ದೃಷ್ಟಿಕೋನದಲ್ಲಿ ನೀನು ಯೋಚನೆ ಮಾಡು. ಅವಳು ಹೇಳೋದು ಸರಿ ಅನಿಸುತ್ತೆ. ಚೆನ್ನಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಾ. ಖುಷಿ, ಅಲ್ಲ ನಾವ್ ಇಲ್ಲಿಗೆ ಯಾಕೆ ಬಂದಿದೀವಿ? ಆ ಭೈರ ಇಲ್ಲಿಗೆ ಬರ್ತಾನ ಅಥವಾ ಇಲ್ಲೇ ಇದ್ದಾನ? ಹಾ, ಅವನಿಲ್ಲಿಗೆ ಬರ್ತಾನೆ ಮೈನಾ. ಇಲ್ಲಿರೋರೊಬ್ರು ನಂಗೂ ಪರಿಚಯ ಇದ್ದಾರೆ, ಹಾಗೆ ಬೈರಂಗೂ ಪರಿಚಯ ಇದ್ದಾರೆ. ಅವರು ಅವನ್ನ ಇಲ್ಲಿ ಕರೆಸ್ತೀನಿ ಅಂತ ಹೇಳಿದ್ದಾರೆ. ಒಳಗೆ ಹೋಗಿ ವಿಚಾರಿಸೋಣ ಬಾ. ಹೌದು ಮೈನಾ, ಯಾರ್ ಕರ್ಸಿದ್ರೆ ನಮ್ಗೇನು ಹೇಳು? ನಾವು ಬೈರನ್ನ ಹಿಡಿಯೋದ್ ತಾನೇ ಮುಖ್ಯ. ಅವನನ್ನ ಮಾತ್ರ ಬಿಡೋದ್ ಬೇಡ. ಬಾ, ಹೋಗ್ಬಿಟ್ಟು ಅವನ್ನ ಹಿಡ್ದು ಬಾಯ್ ಬಿಡ್ಸೋಣ. ಬಿಡೋದ? ಅವ್ನ ನನ್ ಕೈಗೆ ಸಿಗ್ದು ತೋರಣ ಕಟ್ಬಿಡ್ತೀನಿ, ಅವ್ನ್ ಚರ್ಮ ಸುಲ್ದ್ಬಿಡ್ತೀನಿ ಅಷ್ಟೇ. ಸರಿ ಬನ್ನಿ. ಖುಷಿ, ಏನ್ ಮಾಡೋದು? ಮೈನಾ, ನೀವೆಲ್ಲರೂ ಇಲ್ಲಿ ಕೂತಿರಿ, ನಾನು ರಿಸೆಪ್ಷನ್ ಅಲ್ಲಿ ಮಾತಾಡ್ಕೊಂಡ್ ಬರ್ತೀನಿ. ಕೂತ್ಕೋ. ಪೇಷಂಟ್ ಕೋಆರ್ಡಿನೇಟರ್ ಧರ್ಮರಾಜ್ ಅವ್ರನ್ನ ನೋಡ್ಬೇಕಿತ್ತು. ಖುಷಿ, ಇನ್ನೂ ಎಷ್ಟೊತ್ತಾಗತ್ತಂತೆ? ಇನ್ ಸ್ವಲ್ಪ ಹೊತ್ತು ಬಂದ್ಬಿಡ್ತಾರಿರು. ಅವರು ಅಂದ್ರೆ ಪೇಷಂಟ್ ಕೋಆರ್ಡಿನೇಟರ್ ಕಣೆ. ಹಂಗಂದ್ರೆ? ಅಯ್ಯೋ, ಅದೇ ಮೈನಾ, ಖುಷಿ ಗೊತ್ತಿರೋರೊಬ್ರು ಇಲ್ಲಿ ಇದ್ದಾರೆ ಅಂತ ಹೇಳಿದ್ವಲ್ಲ, ಅವರೇ ಇಲ್ಲಿ ಕೋಆರ್ಡಿನೇಟರು. ಅವ್ರ ಬಗ್ಗೆನೇ ಅವಳು ಹೇಳ್ತಿರೋದು ಅಲ್ವಾ ಖುಷಿ? ಹಾ ಹಾ. ಸರಿ. ಹೇಳಿ ಮೇಡಮ್. ನಾನೇ ನಿಮಗೆ ಕಾಲ್ ಮಾಡಿದ್ದು. ಓಹ್, ಓಕೆ. ಆ ಹುಡುಗಿ ಯಾರು? ಅಲ್ಲಿ ಲಂಗ ದಾವಣಿ ಹಾಕೊಂಡಿದ್ದಲ್ಲ ಸರ್, ಅವಳು. ಎಕ್ಸ್ಕ್ಯೂಸ್ ಮೀ ಸರ್, ಸ್ವಲ್ಪ ಹೊರಗಡೆ ಹೋಗಿ ಮಾತಾಡ್ಬೋದಾ? ಶೋರ್, ಬನ್ನಿ. ಈಗ ಹೇಳಿ, ಏನ್ ಮಾಡ್ಬೇಕಿತ್ತು? ಸರ್, ನಾನು ಅವಳಿಗೆ ಒಂದು ಸುಳ್ಳು ಹೇಳಿ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ ಸರ್. ಅವಳಿ ಪರಿಸ್ಥಿತಿಗೆ ಬೈರ ಅನ್ನೋನ್ ಕಾರಣ.
ನೀವು ನನಗ್ ಪರಿಚಯ, ಹಾಗೆ ಬೈರಂಗೂ ಪರಿಚಯ. ಹೇಗಾದ್ರೂ ಮಾಡಿ ನೀವು ಬೈರನ ಇಲ್ಲಿ ಕರೆಸ್ತೀರಾ ಅಂತ ಹೇಳಿ ಅವಳನ್ನ ಕರ್ಕೊಂಡು ಬಂದಿದ್ದೀನಿ. ಪ್ಲೀಸ್ ಸರ್, ನೀವು ಈ ಸುಳ್ಳನ್ನ ಮೇಂಟೈನ್ ಮಾಡಬೇಕು. ಅವಳಿಗೆ ಆಗ್ಲಿ ಬೇರೆ ಯಾರಿಗೆ ಆಗ್ಲಿ ಈ ವಿಷಯ ಗೊತ್ತಾಗಬಾರ್ದು ಸರ್. ಡೋಂಟ್ ವರಿ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೋಡಿ, ಅಲ್ಲಿ ನಿಮ್ಮ ಪಕ್ಕ ಇನ್ನೊಂದು 4 ಜನ ಹುಡುಗಿರು ಕೂತಿದಾರಲ್ಲ, ಅವ್ರದ್ದು ಇದೇ ಕೇಸೇ. ದಿನಕ್ಕೆ ಈ ಥರ 10 ಕೇಸಸ್ನ ಹ್ಯಾಂಡಲ್ ಮಾಡ್ತೀವಿ. ಅಷ್ಟು ನಂಬಿಕೆ ಇಲ್ಲದೆ ಇಷ್ಟೊಂದು ಜನ ನಮ್ಮ ಹತ್ರ ಬರ್ತಾರ ಹೇಳಿ? ನಾವು ಅದೇ ನಂಬಿಕೆಯಲ್ಲಿ ಬಂದಿದ್ದೀವಿ ಸರ್. ಡಾಕ್ಟರ್ ಎಷ್ಟೊತ್ತಿಗೆ ಬರ್ತಾರೆ ಸರ್? ಹಾಂ, ಇನ್ನು ಸ್ವಲ್ಪ ಹತ್ರಲ್ಲೇ ಬರ್ತಾರೆ. ಬಟ್ ಪೇಮೆಂಟ್ ಮಾತ್ರ ಕ್ಯಾಶಲ್ಲೇ ಆಗಬೇಕು, ಅಕೌಂಟ್ ಟ್ರಾನ್ಸ್ಫರ್ ಎಲ್ಲ ಆಗಲ್ಲ. ಅದೆಲ್ಲ ಪ್ರಾಬ್ಲಮ್ಮೇ ಇಲ್ಲ ಸರ್, ನಾನು ಕ್ಯಾಶಲ್ಲೇ ಪೇ ಮಾಡ್ತೀನಿ. ದೆನ್ ಇಟ್ಸ್ ಓಕೆ.